ಬರೀ 1,50,000 ಸರ್. 1.5 ಲಕ್ಷಕ್ಕೆ ಓಮಿನಿನಾ? 1.5 ಲಕ್ಷಕ್ಕೆ ಓಮಿನಿ ಸರ್. ಗಾಡಿ ಬೊಂಬಾಟ್ ಆಗಿದೆ. ಜಸ್ಟ್ 1,65,000ಕ್ಕೆ 14 ಮಾಡಲ್ ವೆಹಿಕಲ್ ಸಿಗ್ತಾ ಇದೆ. ಬ್ಲಾಕ್ ಕಲರ್ ಸೂಪರ್ ಆಗಿದೆ ವೆಹಿಕಲ್ ಸರ್. ರಾಜನ್ ಗಾಡಿ ಇನೋವಾ ಇದೆ ಸರ್. ಬರೀ 4 ಲಕ್ಷಕ್ಕೆ ಸರ್. 4 ಲಕ್ಷಕ್ಕೆ 11 ಮಾಡಲ್ ಇನೋವಾ ಡೀಸೆಲ್ 8 ಸೀಟರ್ ಅದು ಸರ್. ಓಮಿನಿ ಎಲ್ಲೋ ಬೋರ್ಡ್ ಇದೆ ನೋಡಿ ಸರ್. 2,45,000 ಮಾಡ್ಕೊಡ್ತೀನಿ ಸರ್. 2016 ಸಿಂಗಲ್ ಓನರ್ ಆಗಿರೋ ಓಮಿನಿ ಎಲ್ಲೋ ಬೋರ್ಡ್ ಗಾಡಿ ಸರ್. ಸರ್ ನ್ಯಾನೋ ಬೇಕಾ? ಬರೀ 55,000 ಸರ್. ತಗೊಂಡೋಗ್ಬಿಡಿ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್. 4,65,000 ತಗೊಂಬನ್ನಿ ಸರ್. 4,65,000ಕ್ಕೆ 16 ಮಾಡಲ್ ಸಿಂಗಲ್ ಓನರ್ ಗಾಡಿ ಇದೆ ಸರ್. ಬರೀ 1,55,000 ಫೈನಲ್ ಮಾಡಿ. 1,55,000ಕ್ಕೆ ಸಿಂಗಲ್ ಓನರ್ 1 ಲಕ್ಷ ಸರ್. ಡಿಸೈರ್ ಇದೆ ಸರ್ ನಿಮ್ ಕಣ್ ಮುಂದೆ. 4,25,000 ಫೈನಲ್ ಮಾಡ್ತೀವಿ. 4,25,000ಕ್ಕೆ ಡೀಸೆಲ್ ಸಿಗ್ತಾ ಇದೆ ನಿಮ್ಗೆ. 2,20,000ಕ್ಕೆ 12 ಮಾಡಲ್ ಆಲ್ಟೋ K10 ಸಿಗ್ತಾ ಇದೆ ಸಿಂಗಲ್ ಓನರ್. 1,90,000 ಫೈನಲ್ ಮಾಡೋಣ. 1,90,000ಕ್ಕೆ ಆಲ್ಟೋ K10. 2,10,000 ಕೊಡ್ಬೇಡ ಸರ್. 2,10,000ಕ್ಕೆ ಓಮ್ನಿ ಸಿಗ್ತಾ ಇದೆ ನೋಡಿ. 10,000 ಓನ್ಲಿ ಸರ್. 8 ಸೀಟರ್ ಗಾಡಿ ಸರ್. ಜಸ್ಟ್ 2,65,000ಕ್ಕೆ ನ್ಯೂ ಶೇಪ್ ಆಲ್ಟೋ 800 ಸಿಗ್ತಾ ಇದೆ. ಅದರಲ್ಲೂ 19 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 2,80,000ಕ್ಕೆ ಆಲ್ಟೋ K10 ಸಿಗ್ತಾ ಇದೆ. ಗಾಡಿ ಸೂಪರ್ ಆಗಿದೆ. ಲೋನ್ ಬೇಕಾದ್ರೆ ಆಗುತ್ತೆ. 4,60,000ಕ್ಕೆ ಡೀಸೆಲ್ ವೆಹಿಕಲ್ ಆಗ್ತಾ ಇದೆ ನೋಡಿ. ಅದರಲ್ಲೂ ನಿಮಗೆ ಟೈಟಾನಿಯಂ ಸರ್. ಟಾಪ್ ಎಂಡ್ ಗಾಡಿ ಸರ್. 6 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. 21 ಮಾಡಲ್ ಅದರಲ್ಲೂ ಬೊಲೆರೋ ಸಿಗ್ತಾ ಇದೆ ನೋಡಿ 6 ಲಕ್ಷಕ್ಕೆ. ಓಕೆ, ಒಳ್ಳೆ ಪ್ರೈಸ್. ಸಿಂಗಲ್ ಓನರ್. ಬರೀ 2 ಲಕ್ಷಕ್ಕೆ 2016 ಟಾಟಾ ಜೆಸ್ಟ್ ಸರ್. ಓಕೆ, 16 ಮಾಡಲ್ 2 ಲಕ್ಷಕ್ಕೆ ಸಿಗುತ್ತೆ ಸರ್. ಡೀಸೆಲ್ ವೇರಿಯಂಟ್ ಟೈಟಾನಿಯಂ 1,75,000 ಫೈನಲ್ ಮಾಡ್ಕೊಡ್ತೀನಿ. 1,75,000ಕ್ಕೆ 14 ಮಾಡಲ್ 14 ಮಾಡಲ್ ಫೋರ್ಡ್ ಫಿಗೋ ಬರೀ 1,60,000 ಸರ್. 1,60,000ಕ್ಕೆ 2008 ಮಾಡಲ್ ವಿತ್ ಮ್ಯಾಗ್ ಗೀಗೆಲ್ಲ ಬರತಕ್ಕಂತ ವೆಹಿಕಲ್ ಸ್ಯಾಂಟ್ರೋ ಸಿಗ್ತಾ ಇದೆ ನೋಡಿ. ಬರೀ 1,10,000 ಕೊಟ್ಬೇಡ ಸರ್. 1,10,000 1,45,000 ಸರ್. 1,40,000 ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಅಲ್ಲಿ ಇದೆ. 2019 ಸಿಂಗಲ್ ಓನರ್ ಸರ್. 4,80,000 ಫೈನಲ್ ಆಗುತ್ತೆ. ಸಿಂಗಲ್ ಓನರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ ಸರ್. 2,70,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಆಟೋಮೆಟಿಕ್ ವೆಹಿಕಲ್. ಅದು ಬಾಟ್ಲ್ ಗ್ರೀನ್ ಪಾಚಿ ಕಲರ್. ಬರೀ 1,10,000 ಮಾಡಲ್ 2007 ಸರ್. ಸರ್ 2008 ಸಿಂಗಲ್ ಓನರ್ ಆಗಿದೆ ಸರ್. 1,65,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಡೀಸೆಲ್ ವೇರಿಯಂಟ್ ಸರ್. ಫೈನಲ್ ಪ್ರೈಸ್ 6,40,000 ಮಾಡ್ಕೊಡ್ತೀನಿ ಸರ್. ಓಕೆ, 6,40,000 ಆಗುತ್ತೆ. 3,20,000 ಮಾಡ್ಕೊಡ್ತೀನಿ. 3,20,000 14 ಮಾಡಲ್. 1,95,000 ಬ್ಯಾಗ್ನಾರ್ ಬರೀ 1,60,000 ಫೈನಲ್ ಮಾಡ್ಕೊಡ್ತೀನಿ ಸರ್. 1,60,000 1,80,000 CNG ಸಮೇತ ಬರ್ತಕ್ಕಂತ i10 ಸಿಗುತ್ತೆ ನೋಡಿ. ಅದು i10 ಸ್ಪೋರ್ಟ್ಸ್ ಸರ್. 3 ಲಕ್ಷಕ್ಕೆ ಡೀಸೆಲ್. 3 ಲಕ್ಷಕ್ಕೆ ಡೀಸೆಲ್ ETS ಸರ್. 2017 ಸೆಕೆಂಡ್ ಓನರ್ ಆಗಿದೆ ಸರ್. 2,50,000 ಫೈನಲ್ ಮಾಡ್ಕೊಡ್ತೀನಿ. 17 ಮಾಡಲ್ 2.5 ಲಕ್ಷಕ್ಕೆ 1,10,000 ಕೊಡ್ತೀನಿ ಸರ್. 1,10,000 1,10,000 ಓನ್ಲಿ ಸರ್. 2006 ಸ್ವಿಫ್ಟ್ VDI ಸರ್. 2014 3,75,000 ಸರ್. ಓಕೆ, ಡೀಸೆಲ್ ವೆಹಿಕಲ್ 3,75,000 ಸ್ವಿಫ್ಟ್ ಸಿಗ್ತಾ ಇದೆ. ಬರೀ 1,50,000 ತಗೊಂಡ್ಬನ್ನಿ. ತಗೊಂಡು ಹೋಗ್ತಾ ಇರಿ ಸರ್. 1.5 ಲಕ್ಷಕ್ಕೆ ಆಗುತ್ತೆ ಎಲೆಕ್ಟ್ರಿಕ್. ಅದೇ ಮ್ಯಾನುವಲ್ ಬೇಕಾ ಸರ್? ಮನೆ ಹೊರಗಲ್ಲ ಸರ್, ಮನೆ ಒಳಗೂ ಇಟ್ಕೋಬಹುದು. ಬರೀ 1,30,000 ಸರ್. ವ್ಯಾಗನರ್ ಆಟೋಮೆಟಿಕ್ ಸರ್. 2019 3,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಬರೀ 2,50,000 ಫೈನಲ್ ಮಾಡ್ಕೊಡ್ತೀನಿ. 2.5 ಲಕ್ಷಕ್ಕೆ ಸಿಂಗಲ್ ಓನರ್. 2 ಲಕ್ಷಕ್ಕೆ ಕ್ವಿಟ್ ಫೈನಲ್ ಮಾಡ್ಕೊಡ್ತೀನಿ ಸರ್. 2,65,000 ಫೈನಲ್ ಆಗುತ್ತೆ. 2,65,000 ಸಿಂಗಲ್ ಓನರ್ ಆಲ್ಟೋ 800. ಲೋನ್ ಬೇಕಂದ್ರೆ ಲೋನ್ ಕೂಡ ಆಗುತ್ತೆ ಈ ಗಾಡಿಗೆ ಸರ್. ಸ್ವಿಫ್ಟ್ VDI ಇದೆ ನೋಡಿ ಸರ್. 2010 ಸರ್. 2,85,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ETOs ಸರ್. ETS ಟೊಯೋಟಾ ಸರ್. 2013 ಸಿಂಗಲ್ ಓನರ್ ಆಗಿದೆ ಸರ್. 3,10,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. 4,50,000 ಮಾಡ್ಕೊಡ್ತೀನಿ ಸರ್. 4,50,000 4,50,000 ಎರ್ಟಿಗಾ ವೈಟ್ ಕಲರ್ VXI ತಗೊಂಡು ಹೋಗ್ತಾ ಇರಿ ಸರ್. 5 ಸೀಟರ್ ಗಾಡಿ ಸರ್. 2,20,000 ಫೈನಲ್ ಮಾಡ್ತೀನಿ. 2,20,000 ಓಮ್ನಿ ಸಿಗ್ತಾ ಇದೆ ನೋಡಿ. ಬರೀ 4,65,000 ಫೈನಲ್ ಮಾಡ್ಕೊಂಡು 4,65,000 23 ನ 4,65,000 ಕೊಡ್ತಾ ಇದೀವಿ ಸರ್. 4,65,000 2023 ಮಾಡೆಲ್ ಸಿಗ್ತಾ ಇದೆ. ಮಾರುತಿ ಸುಜುಕಿ ಸಿಯಾಜೋ ಬೆಸ್ಟ್ ವೆಹಿಕಲ್ ಸರ್. ಸ್ಮೂತ್ ಇದೆ, ಇಂಜಿನ್ ಸ್ಮೂತ್ ಆಗಿದೆ. ಬರೀ 3,75,000 ಸರ್. ಸಿಯಾಜ್ ಸಿಗ್ತಾ ಇದೆ. ಆಲ್ಟೋ 800 2017 ಬರೀ 2,35,000 ಸರ್. 2,35,000 17 ಮಾಡಲ್ ಆಲ್ಟೋ ಸರ್. ETS ಲೀವಾ ಸರ್. ಟೊಯೋಟಾ ETS ಲೀವಾ 3,65,000 ಸರ್. ಓಕೆ, 3,65,000 ಡೀಸೆಲ್ ವೆಹಿಕಲ್ ಸಿಗ್ತಾ ಇದೆ ನೋಡಿ. ZDI ಪ್ಲಸ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಪಲ್ ಶೇಪ್ ಅಲ್ಲಿ ಇರೋ ಡಿಸೈರ್ ಸರ್. 17-18 ಸಿಂಗಲ್ ಓನರ್ ಸರ್. ಓಡಿದ್ದು ಬರೀ 60,000 ಕಿಲೋಮೀಟರ್ ಅಷ್ಟೇ ಸರ್. ಕೊಡ್ತಾ ಇದೀವಿ 6,10,000 ಫೈನಲ್ ಮಾಡ್ಕೊಡ್ತೀವಿ. 6,10,000 18 ಮಾಡಲ್ ಡೀಸೆಲ್ 60,000 ಕಿಲೋಮೀಟರ್ ಓಡಿರ್ತಕ್ಕಂತ ಆಪಲ್ ಶೇಪ್ 2,10,000 ಫೈನಲ್ ಮಾಡ್ಕೊಡ್ತೀವಿ. 2,10,000 ಆಲ್ಟೋ 800 ಆಗ್ತಾ ಇದೆ. 2013 ಸಿಂಗಲ್ ಓನರ್ ಸರ್. 3,25,000 ಫೈನಲ್ ಮಾಡ್ಕೊಡ್ತೀವಿ. ಓಕೆ, 3,25,000 ಗ್ರ್ಯಾಂಡ್ ಐಟನ್ ಸಿಂಗಲ್ ಓನರ್ ಸಿಗ್ತಾ ಇದೆ ಸರ್. ಹೋಂಡಾ ಸಿಟಿ ID ಟೆಕ್ ಸರ್. ಸಿಂಗಲ್ ಓನರ್ ಸರ್. ID ಟೆಕ್ ಇದು ಡೀಸೆಲ್ ವೇರಿಯಂಟ್. 4,75,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಕ್ವಿಡ್ ಕ್ಲೈಂಬರ್ ಇದೆ ಸರ್. 2017 2,85,000 ಫೈನಲ್ ಮಾಡ್ಕೊಂಡು ಬರೀ
ಬರೀ 2,10,000 ಸರ್. 2,10,000 ವಿತ್ ಮ್ಯಾಗ್ವಿಲ್ ಇರ್ತಕ್ಕಂಥ ಹೋಂಡಾ ಸಿಟಿ ZX 5,30,000 ರೂಪಾಯಿ ಕೊಟ್ಬೇಡ ಸರ್. ಓಕೆ 19 ಮಾಡಲು 5,30,000 ಮಾಡಲ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಸರ್. ಟಾಪ್ ಅಂಡ್ ಗಾಡಿ 7 ಸೀಟರ್ ಗಾಡಿ ಸರ್. 3,50,000 ಕೊಟ್ಬೇಡ ಸರ್. 3,50,000 7 ಸೀಟರ್ ವೆಹಿಕಲ್ ಸಿಗ್ತಾ ಇದೆ, ಅದರಲ್ಲೂ ಸಿಂಗಲ್ ಓನರ್ ವೆಹಿಕಲ್. 3,20,000 ಡೀಸೆಲ್ ವೆಹಿಕಲ್ ವಿತ್ ಲೋನ್ ಕೂಡ ಆಗುತ್ತೆ ನಿಮಗೆ. 15 ಮಾಡಲ್ ವೆಹಿಕಲ್ ಅದರಲ್ಲೂ. ಇದು ಅಷ್ಟೇ ಸರ್, 1,45,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1,45,000 EV ವೆಹಿಕಲ್ ಸಿಗ್ತಾ ಇದೆ. ಓಕೆ, ನಾವು ಇವತ್ತು NXO ಕಾರ್ಸ್ ಗೆ ಬಂದಿದ್ದೀವಿ. ನಾಗರಬಾವಿ ನಿಯರ್ ಬೈ ನಮ್ಮೂರ ತಿಂಡಿ ಹತ್ರ ಬರ್ತಕ್ಕಂಥದ್ದು. ಈ ಶೋರೂಮಿನ ಎಕ್ಸಿಕ್ಯೂಟಿವ್ ಆಗಿರ್ತಕ್ಕಂಥವ್ರು ನಮ್ಮ ಜೊತೆ ಮುಷ್ತಾಕ್ ಬೈ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಬೈ ಹೇಳಿ, ಹೇಗಿದೆ ಬಿಸ್ನೆಸ್ಸು? ತುಂಬಾ ಚೆನ್ನಾಗಿದೆ ಸರ್. ಕರ್ನಾಟಕ ಜನತೆ ಆಶೀರ್ವಾದ ಸರ್. ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ತುಂಬಾ ಚೆನ್ನಾಗಿ ನಡೀತಾ ಇದೆ. ಓಕೆ, ಸ್ವಲ್ಪ ಜನ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ. ಶೋರೂಮ್ ಆಗಲಿ, ಇವಾಗ ನೀವು ಹೊಸ ಹೆಸರು ಬೇರೆ ಇಟ್ಬಿಟ್ಟಿದ್ದೀರಾ. ಹೇಗೆ ಶೋರೂಮ್ ಇಲ್ಲೇ ಇದೆಯಾ, ಹಳೆ ಶೋರೂಮ್ ಹತ್ರನೇ ಇದೆಯಾ, ಏನಕ್ಕೆ ಹೆಸರು ಚೇಂಜ್ ಆಯಿತು, ಯಾರನ್ನ ಹುಡ್ಕೊಂಡು ಬರಬೇಕು, ಯಾವ ಹೆಸರು ಹುಡ್ಕೊಂಡು ಬರಬೇಕು? ಸರ್ NXO ಕಾರ್ಸ್ ಅಂತ ಸರ್. ಇದು ನಾಟ್ ಓನ್ಲಿ ಇನ್ 1 or 2 years ಸರ್. ಇದು ಥ್ರೂಔಟ್ ನಿಮ್ಗೊಂದು ಹೇಳಬೇಕು ಅಂದ್ರೆ ಒಂದು 25 years ಇಂದ ನಡೀತಿರೋ ಸ್ಥಾಪನೆ ಸರ್. ಅದು ಯಾವ ಜಾಗದಲ್ಲಿತ್ತು ಅದೇ ಜಾಗದಲ್ಲಿದೆ. NXO ಕಾರ್ಸ್ ಅಂತ. ಫ್ಲೈ ಓವರ್ ಮೇಲೆ ನಾಗರಬಾವಿ ಸರ್ಕಲ್ ಇದೆ ಸರ್. ನಾಗರಬಾವಿ ಸರ್ಕಲ್ ಇಂದ ಒಂದು 50 ಮೀಟರ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ನಿಮ್ಗೆ ಮತ್ತೊಂದು ಲ್ಯಾಂಡ್ ಮಾರ್ಕ್ ಹೇಳಬೇಕು ಅಂದ್ರೆ ಬಿಹೈಂಡ್ ವಿಜಯನಗರ್ ನರ್ಸಿಂಗ್ ಕಾಲೇಜ್ ಸರ್. ಬಿಹೈಂಡ್ ವಿಜಯನಗರ್ ನರ್ಸಿಂಗ್ ಕಾಲೇಜ್ ನಾಗರಬಾವಿ ಅಂತ ಹೇಳಿದ್ರೆ ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್ ಸರ್, ಥ್ರೂಔಟ್ ಕರ್ನಾಟಕದಲ್ಲಿ ಯಾರಿಗೆ ಬೇಕಾದ್ರೂ ಕೇಳಿ ಸರ್. NXO ಕಾರ್ ಎಲ್ಲಿ ಬರುತ್ತೆ ಅಂದ್ರೆ ನಾಗರಬಾವಿಲೇ ಬರುತ್ತೆ ಅಂತ ಹೇಳ್ಬಿಡ್ತಾರೆ. ಓಕೆ, ಹೆಸರು ಇವಾಗ ಚೇಂಜ್ ಆಗಿದೆ, ಯಾರು ಕನ್ಫ್ಯೂಷನ್ ಆಗಬೇಡಿ. NXO ಕಾರ್ ನಮ್ಮ ನಾಗರಬಾವಿ ನಮ್ಮೂರ ತಿಂಡಿ ಹತ್ರ ಬರುತ್ತೆ. NXO ಒಂದೇ ಬ್ರಾಂಚ್ ಇರೋದು, ಇದು ಬೇರೆ ಯಾವ ಬ್ರಾಂಚು ಇಲ್ಲ. ಇವರು ತುಂಬಾ ವರ್ಷಗಳಿಂದ ಈವನ್ ಡೀಲರ್ಸ್ಗಳಿಗೆ ಕೊಡ್ತಾ ಗಾಡಿನ ಇವಾಗ ಕಸ್ಟಮರ್ಸ್ಗಳಿಗೂ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮೊದಲು ಡೀಲರ್ಗಳಿಗಂತಾನೆ ಹಬ್ಬಿತ್ತು ಇದು, ಇವಾಗ ಕಸ್ಟಮರ್ಗೂ ಕೂಡ ಕೊಡ್ತಾ ಇದ್ದಾರೆ. ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆಕ್ಚುಲಿ ಏನಂದ್ರೆ ಸರ್, ಇಲ್ಲಿನ ಪ್ರತ್ಯೇಕತೆ ಏನಂದ್ರೆ ಇದು ಡೀಲರ್ಸ್ ಹಬ್ ಸರ್. ಶೋರೂಮ್ ಎಕ್ಸ್ಚೇಂಜ್ ಗಾಡಿಗಳೇ ಇರುತ್ತೆ. ಮತ್ತೆ ಮತ್ತೊಂದು ವಿಚಾರ ಏನಂದ್ರೆ ಎಲ್ಲದು ಕರ್ನಾಟಕ ಸ್ಟೇಟ್ ವೆಹಿಕಲ್ ಸರ್. ಕರ್ನಾಟಕ ಸ್ಟೇಟ್ ವೆಹಿಕಲ್ ಅಲ್ಲದೆ ಬೇರೆ ಯಾವುದೇ ವೆಹಿಕಲ್ ಇರಲ್ಲ ನಮ್ಮಲ್ಲಿ. ಮತ್ತೆ ಮತ್ತೊಂದು ವಿಚಾರ ಹೇಳ್ಬೇಕು ಅಂದ್ರೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಎಲ್ಲ ಸರ್ಟಿಫೈಡ್ ಆಗಿರೋ ವೆಹಿಕಲ್ಸ್ ಇರುತ್ತೆ ನಮ್ಮಲ್ಲಿ. ಮತ್ತೆ ನಮ್ಮಲ್ಲಿ ಯಾವುದೇ ವೆಹಿಕಲ್ ತಗೊಳ್ಳಿ ಸರ್, ಗ್ರಾಹಕರಿಂದ ಗ್ರಾಹಕರಿಗೆ ನೇರ ಮಾರಾಟ ಸರ್. ಅದರಲ್ಲಿ ಸೇಲ್ಸ್ ಕಮಿಷನ್, ಆಫೀಸ್ ಕಮಿಷನ್, ಮಿಸೆಲೇನಿಯಸ್ ಆತರ ಯಾವುದೇ ಚಾರ್ಜಸ್ ಇರಲ್ಲ. ಮತ್ತೆ ನಮ್ಗೆ RTO ಫೆಸಿಲಿಟಿ ಬೇಕು ಅವರಿಗೆ ಮಾಡ್ಕೊಡೋಣ ಸರ್. RTO ಅಸಿಸ್ಟ್ ಕೂಡ ಮಾಡ್ಕೊಡ್ತಾರೆ. RTO ಅಸಿಸ್ಟ್ ಕೂಡ ಮಾಡ್ಕೊಡ್ತೀವಿ. ಅವರಿಗೆ ಏನಾದ್ರು ದೂರದಿಂದ ಬಂದಿರ್ತಾರೆ, ಆರ್ಥಿಕತೆಯಲ್ಲಿ ಸ್ವಲ್ಪ ತೊಂದರೆಗಳಿರುತ್ತೆ, ಆರ್ಥಿಕವಾಗಿ ತೊಂದರೆ ಇರೋದ್ರಿಂದ ಅವ್ರಿಗೆ ಗಾಡಿ ತಗೊಳ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅವರ ನನಸು ಮಾಡ್ಕೊಡ್ತೀವಿ ಸರ್. ಬೆಸ್ಟ್ ಲೋನು ಮಾಡ್ಕೊಡ್ತೀವಿ. ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್ ಸರ್, ಥ್ರೂಔಟ್ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇರಲಿ ಸರ್, ಅವ್ರ ಸಿವಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ ಅಪ್ ಟು 80 to 90% ಲೋನ್ ಆಗುತ್ತೆ ಸರ್. ಅದು NXO ಕಾರ್ ನಲ್ಲಿ ಸರ್. NXO ಕಾರ್ಸ್ ಸರ್. i20 ಆಸ್ಟಾ ಬ್ಲಾಕ್ ಬ್ಯೂಟಿ ಇದೆ ನೋಡಿ ಸರ್. i20 ಆಸ್ಟಾ 2009 ಸೆಕೆಂಡ್ ಓನರ್, ಓಡಿದ್ದು ಬರೀ 72,000 ಕಿಲೋಮೀಟರ್ ಅಷ್ಟೇ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್. ಫ್ರೆಶ್ FC ಮಾಡ್ಕೊಳ್ಳೋಣ, ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಳ್ಳೋಣ. ಪ್ರೈಸ್ ಬಂದು 2,95,000 ಸರ್. 2,95,000 ಡೀಸೆಲ್ ವೆಹಿಕಲ್, ಅದರಲ್ಲೂ ನಿಮಗೆ ರೆಕಾರ್ಡೆಡ್ ಮೈಲೇಜ್ ಹೊಡಿರ್ತಕ್ಕಂಥ ವೆಹಿಕಲ್. ಹಾಗೆ ಸ್ಯಾಂಟ್ರೋ ಇದೆ ನೋಡಬಹುದು ಸರ್. ಸ್ಯಾಂಟ್ರೋ ಸರ್ 2009 ಸೆಕೆಂಡ್ ಓನರ್ ಆಗಿರೋ ಬ್ಲಾಕ್ ಬ್ಯೂಟಿ ಸ್ಯಾಂಟ್ರೋನು ಇದೆ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 1,45,000 ಸರ್. 1,40,000 1,40,000 ಕೊಡ್ಬೇಡ. 1,40,000 2009 ಮಾಡಲ್ ವೆಹಿಕಲ್, ಅದರಲ್ಲೂ ಸ್ಯಾಂಟ್ರೋ ಸಿಗ್ತಾ ಇದೆ ನಿಮಗೆ. ಇದು ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ ನೋಡಬಹುದು. ಆಲ್ಟೋ 800 2017 ಸೆಕೆಂಡ್ ಓನರ್ ಆಗಿದೆ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಬರೀ 2,35,000 ಸರ್. 2,35,000 17 ಮಾಡಲ್ ಆಲ್ಟೋ ಸರ್. ರಾಜನ್ ಗಾಡಿ ಇನೋವಾ ಇದೆ ಸರ್. 8 ಸೀಟರ್ ಗಾಡಿ 2011 ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಬರೀ 4 ಲಕ್ಷಕ್ಕೆ ಸರ್. 4 ಲಕ್ಷಕ್ಕೆ 11 ಮಾಡಲ್ ಇನೋವಾ ಡೀಸೆಲ್ 8 ಸೀಟರ್ ಅದರಲ್ಲೂ. ಹಾಗೆ ನೆಕ್ಸ್ಟ್ ಸರ್ ಸ್ಯಾಂಟ್ರೋ ಇದೆ ಸರ್. 2010 ಫ್ರೆಶ್ FC ಆಗಿದೆ ಸರ್. 2030 ತನಕ FC ಇದೆ. ಸಿಂಗಲ್ ಓನರ್ ಸರ್. ಓಡಿದ್ದು ಕಮ್ಮಿ ಇದೆ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್ 1,95,000 ಫೈನಲ್. 1,95,000 ಸಿಂಗಲ್ ಓನರ್ ಸ್ಯಾಂಟ್ರೋ, ಅದರಲ್ಲೂ 10 ಮಾಡಲ್. 1,90,000 ರೌಂಡ್ ಫಿಗರ್ ಮಾಡ್ಬಿಡಿ ಹೋಗಿ. 1,90,000 ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಸರ್. ಓಕೆ, 1,90,000. ಹಾಗೆ ಎರ್ಟಿಗಾ ಡೀಸೆಲ್ ಇದೆ ನೋಡಿ ಸರ್. 2012 ಸರ್. ಸಿಂಗಲ್ ಓನರ್ ಎರ್ಟಿಗಾ VDI ಸರ್. ಡೀಸೆಲ್ ಇದು ಸಿಂಗಲ್ ಓನರ್ ಎರ್ಟಿಗಾ VDI ಸರ್. ಡೀಸೆಲ್ ವೇರಿಯಂಟ್ ಗಾಡಿ ಬೊಂಬಾಟ್ ಆಗಿದೆ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್ 4,35,000 ರೂಪಾಯಿ. 4,35,000 ಡೀಸೆಲ್ ವೆಹಿಕಲ್, ಅದರಲ್ಲೂ ಸಿಂಗಲ್ ಓನರ್ ಎರ್ಟಿಗಾ 7 ಸೀಟರ್.
ಹಾಗೆ ನೆಕ್ಸ್ಟ್ ಇದು ಸರ್ ಬಲೆನೋ ಡೆಲ್ಟಾ ವೇರಿಯಂಟ್ ಇದೆ ಸರ್ 2019 ಸೆಕೆಂಡ್ ಓನರ್ ಆಗಿದೆ ಸರ್ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ 5,65,000 ರೂಪಾಯಿಗೆ ಫೈನಲ್ ಮಾಡ್ತೀವಿ 5,65,000ಕ್ಕೆ 19 ಮಾಡಲು 19 ಮಾಡಲ್ ಸೆಕೆಂಡ್ ಓನರ್ ಸರ್ ಬಲೆನೋ ಡೆಲ್ಟಾ ಓಕೆ ಮಿಡ್ ವೇರಿಯಂಟ್ ಬರುತ್ತೆ ಸರ್ ಡಿಸೈರ್ ಇದೆ ಸರ್ ನಿಮ್ ಕಣ್ಮುಂದೆ 2013 ಸೆಕೆಂಡ್ ಓನರ್ ಆಗಿರೋ ಬೆಸ್ಟ್ ವೆಹಿಕಲ್ ಸರ್ ಡಿಸೈರ್ 2013 ಸೆಕೆಂಡ್ ಓನರ್ ಡೀಸೆಲ್ ವಿಡಿಐ ಸರ್ ಡೀಸೆಲ್ ಮಿಡಲ್ ವರ್ಷನ್ ಸರ್ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ 4,25,000 ರೂಪಾಯಿಗೆ ಫೈನಲ್ ಮಾಡ್ತೀವಿ 4,25,000ಕ್ಕೆ ಡೀಸೆಲ್ ಸಿಗ್ತಾ ಇದೆ ನಿಮಗೆ ಟೈರ್ ಪ್ರೊಫೈಲ್ ಬ್ರ್ಯಾಂಡ್ ನ್ಯೂ ಇದೆ 4 ಕೂಡ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ಸರ್ ಸ್ವಿಫ್ಟ್ ವಿಡಿಐ ಇದೆ ನೋಡಿ ಸರ್ 2014 ಸೆಕೆಂಡ್ ಓನರ್ ಆಗಿರೋ ಮಿಡ್ ವರ್ಷನ್ ಸರ್ ವಿಡಿಐ ಡೀಸೆಲ್ ವೇರಿಯಂಟ್ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್ ಶೋರೂಮ್ ಕಂಡೀಷನ್ ಅಲ್ಲೇ ಇರೋ ಗಾಡಿ ಸರ್ ಬೆಸ್ಟ್ ವೆಹಿಕಲ್ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ 4,65,000 ರೂಪಾಯಿ 4,65,000ಕ್ಕೆ 14 ಮಾಡಲ್ ಡೀಸೆಲ್ 14 ಮಾಡಲ್ ಡೀಸೆಲ್ ಸೆಕೆಂಡ್ ಓನರ್ ಫೈನಲ್ ಹೇಳಿ ಸರ್ ಒಂದು ಸರ್ 4,60,000ಗೆ ಫೈನಲ್ ಮಾಡೋಣ 4,60,000 ನೆಕ್ಸ್ಟ್ ಇದು ಅದೇ 4,60,000 ತಗೊಂಬನ್ನಿ ಸರ್ ಆಕ್ಸೆಂಟ್ ಗಾಡಿ ಕೊಡ್ತಾ ಇದೀವಿ 4,60,000 ಫೈನಲ್ ಪ್ರೈಸ್ ಆಗಿರುತ್ತೆ 2020 ಸಿಂಗಲ್ ಓನರ್ ಸರ್ ಬೆಸ್ಟ್ ವೆಹಿಕಲ್ ಆಕ್ಸೆಂಟ್ ವೆಹಿಕಲ್ ಸರ್ ಓಕೆ 2020 ಮಾಡಲು SX ಟಾಪ್ ಎಂಡ್ ಆಗಿರುತ್ತೆ ಟೈರ್ ಪ್ರೊಫೈಲ್ ಎಲ್ಲ ನೋಡಬಹುದು ವಿತ್ ಮ್ಯಾಗ್ ಎಲ್ಲ ಬರ್ತಕ್ಕಂಥ 2020 ಮಾಡಲು 4,60,000 ಓಕೆ ನೆಕ್ಸ್ಟ್ ಸರ್ ಸೆಲೆರಿಯೋ ಇದೆ ನೋಡಿ ಸರ್ 2014 ಸಿಂಗಲ್ ಓನರ್ ಆಗಿರೋ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ಸರ್ ಬೆಸ್ಟ್ ವೆಹಿಕಲ್ ಮಾರುತಿ ಸುಜುಕಿಯಲ್ಲಿ ಸೆಲೆರಿಯೋ ಒಳ್ಳೆ ಮೈಲೇಜ್ ಕೊಡೋ ಗಾಡಿ ಸರ್ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ 3,40,000 ರೂಪಾಯಿ ಫೈನಲ್ ಮಾಡಿ 3,40,000ಕ್ಕೆ 14 ಮಾಡಲ್ ಸೆಲೆರಿಯೋ ಆಟೋಮೆಟಿಕ್ ಸಿಂಗಲ್ ಓನರ್ ಓಕೆ ಒಂದು ಆಲ್ಟೋ K10 ಅದರಲ್ಲೂ ಸಿಂಗಲ್ ಓನರ್ ಇದೆ ಸರ್ ಆಲ್ಟೋ K10 VXI ಸರ್ 2012 ಸಿಂಗಲ್ ಓನರ್ ಆಗಿರೋ ಗಾಡಿ ಸರ್ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ 2,20,000ಕ್ಕೆ ಫೈನಲ್ ಮಾಡೋಣ 2,20,000ಕ್ಕೆ 12 ಮಾಡಲ್ ಆಲ್ಟೋ K10 ಸಿಗ್ತಾ ಇದೆ ಸಿಂಗಲ್ ಓನರ್ 19 ಬಲೆನೋ ಇದೆ ನೋಡಿ ಸರ್ ಬಲೆನೋದಲ್ಲಿ ಜೀಟಾ ವೇರಿಯಂಟ್ ಇದು ಗಾಡಿ ಬೊಂಬಾಟ್ ಆಗಿದೆ ಸರ್ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ 2019 ಸೆಕೆಂಡ್ ಓನರ್ ಆಗಿರೋ ಗಾಡಿ ಸರ್ 5,95,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀವಿ ಓಕೆ 5,95,000ಕ್ಕೆ 19 ಮಾಡಲು ಸೆಕೆಂಡ್ ಓನರ್ ಸರ್ ಬಲೆನೋದಲ್ಲಿ ಬ್ಲೂ ನೋಡಿದ್ರಿ ಸರ್ ಹಾಗೆ ಬಲೆನೋದಲ್ಲಿ ಗ್ರೇ ಕಲರ್ ಇದೆ ಬಲೆನೋ ಡೆಲ್ಟಾ 2019 ಸಿಂಗಲ್ ಓನರ್ ಸರ್ 5,30,000 ರೂಪಾಯಿ ಕೊಟ್ಬೇಡ ಸರ್ ಓಕೆ 19 ಮಾಡಲು 5,30,000 ಮಾಡಲ್ ಸಿಂಗಲ್ ಓನರ್ ಸರ್ ಬಲೆನೋ ಡೆಲ್ಟಾ ಪೆಟ್ರೋಲ್ ವೇರಿಯಂಟ್ ಗಾಡಿ ಬೊಂಬಾಟ್ ಆಗಿದೆ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ 5,30,000 ಸರ್ 5,30,000 ಸಿಂಗಲ್ ಓನರ್ ಸಿಗ್ತಾ ಇದೆ ಅದರಲ್ಲೂ ಬಲೆನೋ ಸಿಗ್ತಾ ಇದೆ ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದು ನೋಡಿ i10 ಸ್ಪೋರ್ಟ್ಸ್ ಸರ್ i10 ಸ್ಪೋರ್ಟ್ಸ್ ಅಲ್ಲಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಯಾರು ನೋಡ್ತಾ ಇದ್ದೀರಾ ಬನ್ನಿ ಸರ್ NX ಕಾರ್ ಅಲ್ಲಿ ಒಂದು ಕಲೆಕ್ಷನ್ಸ್ ಆಫ್ ವೆಹಿಕಲ್ಸ್ ಇದೆ i10 ಸ್ಪೋರ್ಟ್ಸ್ 2009 ಸೆಕೆಂಡ್ ಓನರ್ ಫ್ರೆಶ್ FC ಮಾಡ್ಕೊಡ್ತಾ ಇದೀವಿ 2,20,000 ರೂಪಾಯಿ ಫೈನಲ್ ಮಾಡೋಣ ಓಕೆ 2,20,000ಕ್ಕೆ ಆಟೋಮೆಟಿಕ್ ವೆಹಿಕಲ್ ಸಿಗ್ತಾ ಇದೆ ಹಾಗೆ ಅದೇ ಪ್ರೈಸ್ ಸರ್ 2,20,000 ತಗೊಂಬನ್ನಿ ಫ್ರೆಶ್ FC ಮಾಡ್ಕೊಡ್ತಾ ಇದೀವಿ ಹೋಂಡಾ ಜಾಸ್ 2009 ಸೆಕೆಂಡ್ ಓನರ್ 2,20,000 ಓನ್ಲಿ ಸರ್ 2,20,000ಕ್ಕೆ ಹೋಂಡಾ ಜಾಸ್ ಸಿಗ್ತಾ ಇದೆ ಮ್ಯಾನ್ಯುವಲ್ ಓಕೆ ಪೋಲೋ ಹೇಳಿ ವೋಲ್ಕ್ಸ್ವ್ಯಾಗನ್ ಪೋಲೋ ಸರ್ ಯಂಗ್ಸ್ಟರ್ಸ್ ಕ್ರೇಜಿ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಬೆಸ್ಟ್ ವೆಹಿಕಲ್ 2015 ಸಿಂಗಲ್ ಓನರ್ ವೇರಿಯಂಟ್ ಹೈಲೈನ್ ಪೆಟ್ರೋಲ್ ಅಲ್ಲಿ ಬರುತ್ತೆ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ 5,10,000ಕ್ಕೆ ಸರ್ 5,10,000ಕ್ಕೆ ವೋಲ್ಕ್ಸ್ವ್ಯಾಗನ್ ಪೋಲೋ ಸಿಗ್ತಾ ಇದೆ ನಿಮ್ಗೆ ಅದರಲ್ಲೂ ಸಿಂಗಲ್ ಓನರ್ ಹೌದು ಸರ್ ಇಂಟೀರಿಯರ್ಸ್ ಎಲ್ಲ ನೋಡಬಹುದು ನೀವು ಓಕೆ ಎಕ್ಸ್ಟೀರಿಯರ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಟೈಪ್ ಪ್ರೊಫೈಲ್ ಆಲ್ಮೋಸ್ಟ್ ಒಂದು 60% ಇದೆ ವಿತ್ ಮ್ಯಾಗ್ ಎಲ್ಲ ಬರ್ತಕ್ಕಂಥ ಹೈಲೈನ್ ವೇರಿಯಂಟ್ ಆಗಿರುತ್ತೆ ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನೋಡಬಹುದು ಓಕೆ ಆಲ್ಟೋ ಸರ್ ಆಲ್ಟೋ K10 ಇದೆ 2010 ಸೆಕೆಂಡ್ ಓನರ್ ಆಗಿದೆ ಸರ್ ಫ್ರೆಶ್ FC ಇದೆ 2030 ತನಕ FC ಇದೆ ಸರ್ 1,90,000ಕ್ಕೆ ಫೈನಲ್ ಮಾಡೋಣ ಸರ್ 1,90,000ಕ್ಕೆ ಆಲ್ಟೋ K10 1,90,000ಕ್ಕೆ ಸರ್ ಓಕೆ ನೆಕ್ಸ್ಟ್ ಇದು ಸರ್ ಇನ್ನೊಂದು ವೋಲ್ಕ್ಸ್ವ್ಯಾಗನ್ ಅಲ್ಲಿ ವೆಂಟೋ ಇದೆ ನೋಡಿ ಸರ್ 2012 ಸೆಕೆಂಡ್ ಓನರ್ ಆಗಿದೆ ಪೆಟ್ರೋಲ್ ಅಲ್ಲಿ ಇದೆ ಸರ್ ಹೈಲೈನ್ ವೇರಿಯಂಟ್ ಇದು ಗಾಡಿ ಬೊಂಬಾಟ್ ಆಗಿದೆ ಶೋರೂಮ್ ಹಿಸ್ಟ್ರಿನೇ ಇದೆ ಸರ್ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ 2,85,000 ರೂಪಾಯಿ 2,85,000ಕ್ಕೆ ವೋಲ್ಕ್ಸ್ವ್ಯಾಗನ್ ವೆಂಟೋ ಓಕೆ ಇಟಿಯೋಸ್ ಸರ್ ಇಟಿಎಸ್ ಟೊಯೋಟಾ ಸರ್ ಟೊಯೋಟಾ ಇಟಿಎಸ್ ಅಲ್ಲಿ ಯಾರು ಪೆಟ್ರೋಲ್ ನೋಡ್ತಾ ಇದೀರಾ ಸರ್ 2013 ಸಿಂಗಲ್ ಓನರ್ ಆಗಿದೆ ಸರ್ 3,10,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್ 13 ಮಾಡಲು 3,10,000 ಇದೆ ಸರ್ ಗಾಡಿ ಅದರಲ್ಲೂ ಸಿಂಗಲ್ ಓನರ್ 13 ಮಾಡಲು ಸಿಂಗಲ್ ಓನರ್ ನೋಡಿ 3,10,000 ಆಗುತ್ತೆ ಸರ್ ಓಮಿನಿ ಇದೆ ನೋಡಿ ಸರ್ 2012 ಸೆಕೆಂಡ್ ಓನರ್ ಆಗಿದೆ ಸರ್ 5 ಸೀಟರ್ ಗಾಡಿ ಸರ್ ಬೆಸ್ಟ್ ವೆಹಿಕಲ್ 2,20,000ಕ್ಕೆ ಫೈನಲ್ ಮಾಡ್ತೀವಿ 2,20,000ಕ್ಕೆ ಓಮ್ನಿ ಸಿಗ್ತಾ ಇದೆ ನೋಡಿ ಹಾಗೆ ನೆಕ್ಸ್ಟ್ ಸರ್ ಚವರ್ಲೆಟ್ ಎಂಜಾಯ್ ಸರ್ ಎಂಜಾಯ್ ಆಗಿ ಹೋಗ್ಬಿಡ್ತೀರಾ ಪ್ರೈಸ್ ಕೇಳಿದ್ರೆ 2013 ಸಿಂಗಲ್ ಓನರ್ ಸರ್ ಟಾಪ್ ಅಂಡ್ ಗಾಡಿ 7 ಸೀಟರ್ ಗಾಡಿ ಸರ್ 3,50,000 ಕೊಟ್ಬೇಡ ಸರ್ 3,50,000ಕ್ಕೆ 7 ಸೀಟರ್ ವೆಹಿಕಲ್ ಸಿಗ್ತಾ ಇದೆ ಅದರಲ್ಲೂ ಸಿಂಗಲ್ ಓನರ್ ವೆಹಿಕಲ್ ಸರ್ ಯೆಲ್ಲೋ ಬೋರ್ಡ್ ವೈಟ್ ಬೋರ್ಡ್ ಆಯ್ತು ಸರ್ ಗ್ರೀನ್ ಬೋರ್ಡ್ ಇದೆ ನೋಡಿ ಸರ್ ಎಲೆಕ್ಟ್ರಿಕ್ ವೆಹಿಕಲ್ ಇದೆ 2015 ಸರ್ E20 ವೆಹಿಕಲ್ ಬೆಸ್ಟ್ ವೆಹಿಕಲ್ ಸರ್ ಎಲೆಕ್ಟ್ರಿಕ್ ಗಾಡಿ 2015 ಸಿಂಗಲ್ ಓನರ್ ಆಗಿದೆ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್ ಬರೀ 1,50,000 ತಗೊಂಬನ್ನಿ ತಗೊಂಡು ಹೋಗ್ತಾ ಇರಿ ಸರ್ 1,50,000ಕ್ಕೆ ಆಗುತ್ತೆ 15 ಮಾಡಲ್ ವೆಹಿಕಲ್ ಎಲೆಕ್ಟ್ರಿಕ್
ಓಕೆ ನೆಕ್ಸ್ಟ್ 2020 ಕ್ವಿಡ್ ವೆಹಿಕಲ್ ಇದೆ ನೋಡಿ ಸರ್, ಸಿಂಗಲ್ ಓನರ್, 43,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್, 3,65,000 ರೂಪಾಯಿಗೆ ಫೈನಲ್ ಮಾಡ್ತೀವಿ. 3,65,000 ಕ್ವಿಡ್ ಸಿಗ್ತಾ ಇದೆ, ಅದರಲ್ಲೂ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಗಾಡಿ ಸರ್, 43,000 ಕಿಲೋಮೀಟರ್ ಓಡಿದೆ, ಶೋರೂಮ್ ಹಿಸ್ಟ್ರಿ ಇದೆ, ವಿತ್ ಲೋನ್ ಆಗುತ್ತೆ ನಿಮಗೆ. ಹಾಗೆ ನೆಕ್ಸ್ಟ್ ಇದು ಡೀಸೆಲ್ ವೆಹಿಕಲ್ ಸರ್, ಆಕ್ಸೆಂಟ್ ವೆಹಿಕಲ್ ಸರ್, 2015 ಸೆಕೆಂಡ್ ಓನರ್ ಆಗಿದೆ ಸರ್. ಬೆಸ್ಟ್ ವೆಹಿಕಲ್ ಸರ್, ಆಕ್ಸೆಂಟ್ ಮೈಲೇಜ್ ಬೆಸ್ಟ್ ಗಾಡಿ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ, 3,20,000 ರೂಪಾಯಿ ಕೊಡ್ಬೇಡ ಸರ್, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. 3,20,000 ಡೀಸೆಲ್ ವೆಹಿಕಲ್ ವಿತ್ ಲೋನ್ ಕೂಡ ಆಗುತ್ತೆ ನಿಮಗೆ. 15 ಮಾಡಲ್ ವೆಹಿಕಲ್, ಅದರಲ್ಲೂ 15 ಸೆಕೆಂಡ್ ಓನರ್ ಆಗಿದೆ, ಗಾಡಿ ಬೊಂಬಾಟ್ ಆಗಿದೆ ಸರ್, ಡೀಸೆಲ್ ವೇರಿಯಂಟ್. ಓಕೆ, ಹಾಗೆ ನಮ್ಮ ಹತ್ರ ಓಮ್ನಿ ಇದೆ, ಹೇಳಿ. ಓಮಿನಿ ಇದೆ ಸರ್, 8 ಸೀಟರ್ ಓಮಿನಿ ಸರ್, 2011 ಸೆಕೆಂಡ್ ಓನರ್ ಆಗಿದೆ. 2,10,000 ರೂಪಾಯಿ ಕೊಡ್ಬೇಡ ಸರ್. 2,10,000 ಓಮ್ನಿ ಸಿಗ್ತಾ ಇದೆ ನೋಡಿ. 10,000 ಓನ್ಲಿ ಸರ್, 8 ಸೀಟರ್ ಗಾಡಿ ಸರ್. ಓಕೆ, ನೆಕ್ಸ್ಟ್ ಇದು ಹಾಗೆ ಇನ್ನೊಂದು ಎಲೆಕ್ಟ್ರಿಕ್ ವೆಹಿಕಲ್ ಇದೆ. ಎಲೆಕ್ಟ್ರಿಕ್ ವೆಹಿಕಲ್ ಇದೆ ನೋಡಿ ಸರ್, ರೀವಾ 2015 ಸಿಂಗಲ್ ಓನರ್ ಸರ್. ಇದು ಅಷ್ಟೇ ಸರ್, 1,45,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1,45,000 ಇವಿ ವೆಹಿಕಲ್ ಸಿಗ್ತಾ ಇದೆ ಎಲೆಕ್ಟ್ರಿಕ್ ಸರ್. i20 ಸ್ಪೋರ್ಟ್ಸ್ 2015 ಸೆಕೆಂಡ್ ಓನರ್ ಆಗಿದೆ ಸರ್, 4,65,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 4,65,000 i20 ಸಿಗ್ತಾ ಇದೆ ಸರ್. ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ನೋಡ್ತಾ ಇದೀರಾ ಸರ್, ಅದು ಗೆಟ್ಸ್ ಇದೆ ಸರ್. NXO ಕಾರ್ ನಲ್ಲಿ ಬೆಸ್ಟ್ ವೆಹಿಕಲ್ ಸರ್. ಇಂಟೀರಿಯರ್ ಸ್ಪೀಷಿಯಸ್ ಸೀಟ್ ಇದೆ ಅಂತ ಗೆಟ್ಸ್ ವೆಹಿಕಲ್ ನೋಡ್ಕೊಳ್ಳಕ್ಕೆ ಬರ್ತಾ ಇರ್ತಾರೆ ಸರ್ ಜನ, ಅಂತವರಿಗೆ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. 1,10,000 ಕೊಡ್ತೀನಿ ಸರ್. ಗೆಟ್ಸ್ ಬ್ಲಾಕ್ ಬ್ಯೂಟಿ ಗಾಡಿ ಬಂಬಾಡ್ ಆಗಿದೆ, ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದೀವಿ. ಬರೀ 1,10,000 ರೂಪಾಯಿಗೆ, ಮಾಡಲ್ 2007 ಸರ್. ಓಕೆ, 1,10,000 ಆಗುತ್ತೆ ನೋಡಿ ಗೆಟ್ಸ್ ಸರ್. ETS ಲೀವಾ ಸರ್, ಟೊಯೋಟಾ ETS ಲೀವಾ, ಮೈಲೇಜ್ ಅಲ್ಲಿ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. 2012 ಸೆಕೆಂಡ್ ಓನರ್ ಆಗಿದೆ, ಡೀಸೆಲ್ ವೇರಿಯಂಟ್ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ, 3,65,000 ಸರ್. ಓಕೆ, 3,65,000 ಡೀಸೆಲ್ ವೆಹಿಕಲ್ ಸಿಗ್ತಾ ಇದೆ ನೋಡಿ, ಅದರಲ್ಲೂ ಟಾಪ್ ಎಂಡ್ ಮಾಡಲ್ ಸಿಗ್ತಾ ಇದೆ, ವಿತ್ ಮ್ಯಾಗ್ ಎಲ್ಲ ಇರ್ತಕ್ಕಂಥದ್ದು. ಹಾಗೆ ಇದೆ ಯಾವುದು ಸರ್, ZDI ಪ್ಲಸ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಆಪಲ್ ಶೇಪ್ ಅಲ್ಲಿ ಇರೋ ಡಿಸೈರ್ ಸರ್. 17-18 ಸಿಂಗಲ್ ಓನರ್ ಸರ್. ಓಡಿದ್ದು ಬರೀ 60,000 ಕಿಲೋಮೀಟರ್ ಅಷ್ಟೇ ಸರ್. ನೋಡಿ ಸರ್, ಆಪಲ್ ಶೇಪ್ ಅಲ್ಲಿ ಇದೆ ಗಾಡಿ, ಡಿಸೈರ್ ZDI ಪ್ಲಸ್ ಟಾಪ್ ಎಂಡ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ, 6,10,000 ಫೈನಲ್ ಮಾಡ್ಕೊಡ್ತೀವಿ. 6,10,000 18 ಮಾಡಲು ಡೀಸೆಲ್ 60,000 ಕಿಲೋಮೀಟರ್ ಓಡಿರ್ತಕ್ಕಂಥ ಆಪಲ್ ಶೇಪ್ ಡಿಸೈರ್ ಸರ್. ಆಲ್ಟೋ ಎಲೆಕ್ಸಾ ಇದೆ ನೋಡಿ ಸರ್, ಬೇಜ್ ಕಲರ್ ನಿಮ್ ಕಣ್ ಮುಂದೆ. 2010 ಸೆಕೆಂಡ್ ಓನರ್ ಆಗಿದೆ ಸರ್. ಇಂಟೀರಿಯರ್ಸ್ ನೋಡಿ ಸರ್, ಗಾಡಿ ಬಾಂಬಾಡ್ ಆಗಿದೆ, ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. ಫ್ರೆಶ್ FC ಅಂಡ್ ಇನ್ಶೂರೆನ್ಸ್ ಆಗಿರುತ್ತೆ ಸರ್. 2,10,000 ಫೈನಲ್ ಮಾಡ್ಕೊಡ್ತೀವಿ. 2,10,000 ಆಲ್ಟೋ 800 ಆಗ್ತಾ ಇದೆ LXi. ಆಲ್ಟೋ ಎಲೆಕ್ಸೈ ಸರ್, ಆರೆಂಜ್ ಕಲರ್ ಇದೆ ನೋಡಿ ಸರ್, ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ಗಾಡಿ ಸರ್. 2013 ಸಿಂಗಲ್ ಓನರ್ ಸರ್, ಡೀಸೆಲ್ ವೇರಿಯಂಟ್, ಶೋರೂಮ್ ಹಿಸ್ಟ್ರಿ ಇದೆ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ, 4,60,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಓಕೆ, 4,60,000 ಡೀಸೆಲ್ ವೆಹಿಕಲ್ ಆಗ್ತಾ ಇದೆ ನೋಡಿ, ಅದರಲ್ಲೂ ನಿಮಗೆ ಟೈಟಾನಿಯಂ ಸರ್, ಟಾಪ್ ಎಂಡ್ ಗಾಡಿ ಸರ್. ಓಕೆ, ಮಾಡಲ್ ಇಕೋ ಸ್ಪೋರ್ಟ್ಸ್ 2013 ಸಿಂಗಲ್ ಓನರ್ 13. ಓಕೆ, ಸಿಂಗಲ್ ಓನರ್. ನೆಕ್ಸ್ಟ್ ಇದು ಸರ್, ಇದು ನೋಡಿ ಸರ್, i10 ಮ್ಯಾಗ್ನಾ ಜಾಫ್ರಾನ್ ಕಲರ್ ಇದೆ, 42,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ, i10 ಮ್ಯಾಗ್ನಾ 2013 ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಇದು 2013 ಸಿಂಗಲ್ ಓನರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ, 3,25,000 ಫೈನಲ್ ಮಾಡ್ಕೊಡ್ತೀವಿ. ಓಕೆ, 3,25,000 ಗ್ರ್ಯಾಂಡ್ i10 ಸಿಂಗಲ್ ಓನರ್ ಸಿಗ್ತಾ ಇದೆ. ನೆಕ್ಸ್ಟ್ ಇದೆ ಯಾವುದು? ಇನ್ನೊಂದು ನೋಡಿ ಸರ್, ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ಅಲ್ಲಿ ಇದೆ, 2019 ಸಿಂಗಲ್ ಓನರ್ ಸರ್. 4,80,000 ಫೈನಲ್ ಆಗುತ್ತೆ ಸರ್. ಓಕೆ, 19 ಮಾಡಲು 4,80,000. ಓಕೆ, 4,80,000 19 ಮಾಡಲು ಸ್ಪೋರ್ಟ್ಸ್ ಆಗ್ತಾ ಇದೆ, ಅದು ಸಿಂಗಲ್ ಓನರ್ ಸರ್. ಓಕೆ, ಅದರಲ್ಲೂ ಸಿಂಗಲ್ ಓನರ್ ವೆಹಿಕಲ್. ನೆಕ್ಸ್ಟ್ ಓಕೆ, ಕ್ವಿಡ್ ಇದೆ ನೋಡಬಹುದು, ಸಿಂಗಲ್ ಓನರ್. 2018 ಸಿಂಗಲ್ ಓನರ್ ಸರ್. 2018 ಸಿಂಗಲ್ ಓನರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ ಸರ್. 2,70,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 18 ಮಾಡಲು 2,70,000 ಫೈನಲ್ ಆಗುತ್ತೆ, ಅದರಲ್ಲೂ ಸಿಂಗಲ್ ಓನರ್ ವೆಹಿಕಲ್, ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಓಕೆ, ಆಟೋಮೆಟಿಕ್ ವೆಹಿಕಲ್, ಅದು ಬಾಟ್ಲ್ ಗ್ರೀನ್ ಪಾಚಿ ಕಲರ್. ಹಾಗೆ ಬೊಲೆರೋ ಹುಡುಕ್ತಾ ಇದ್ರೆ ಸರ್, ಬೊಲೆರೋದಲ್ಲಿ ಒಂದು ಬೆಸ್ಟ್ ವೆಹಿಕಲ್ ಇದೆ ಸರ್. 2021 ಸರ್. 2021 ಮಾಡಲು ಗಾಡಿ ಒಂದು ಒಳ್ಳೆ ಕಂಡೀಷನ್ ಗಾಡಿ ಸರ್. 1,14,000 ಕಿಲೋಮೀಟರ್ ಡ್ರೈವನ್ ಆಗಿದೆ, ಸಿಂಗಲ್ ಓನರ್ ಗಾಡಿ ಸರ್. ಡೀಸೆಲ್ ವೇರಿಯಂಟ್, ಗಾಡಿ ಬಾಂಬಾರ್ಡ್ ಆಗಿದೆ, 7 ಸೀಟರ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, 6 lakh ಫೈನಲ್ ಮಾಡ್ಕೊಡ್ತೀನಿ ಸರ್. 21 ಮಾಡಲು, ಅದರಲ್ಲೂ ಬೊಲೆರೋ ಸಿಗ್ತಾ ಇದೆ ನೋಡಿ 6,00,000. ಓಕೆ, ಒಳ್ಳೆ ಪ್ರೈಸ್, ಸಿಂಗಲ್ ಓನರ್. ನೆಕ್ಸ್ಟ್ ಇದನ್ನ ನೋಡಿ ಸರ್, XUV 500 ಇದೆ, 2014 ಸಿಂಗಲ್ ಓನರ್ ಸರ್. W8 ಇದು ಡೀಸೆಲ್ ವೇರಿಯಂಟ್, ನಿಮ್ಗೆ 99,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. ಡೀಸೆಲ್ ನೋಡಿದೆ, ಮ್ಯಾಗ್ ಗೀಗೆಲ್ಲ ಬರುತ್ತೆ. 99,000 ಕಿಲೋಮೀಟರ್ ಡ್ರೈವನ್ ಆಗಿದೆ, ಶೋರೂಮ್ ಹಿಸ್ಟ್ರಿ ಇದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, 6,60,000 ಫೈನಲ್ ಆಗುತ್ತೆ ಸರ್. 6,60,000 ಡೀಸೆಲ್ ವೇರಿಯಂಟ್ ವಿತ್ ಸರ್ವಿಸ್ ರೆಕಾರ್ಡ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಫೈನಲ್ ಪ್ರೈಸ್ 6,40,000 ಮಾಡ್ಕೊಡ್ತೀನಿ ಸರ್. ಓಕೆ, 6,40,000 ಆಗುತ್ತೆ ಸರ್. ಸ್ಯಾಂಟ್ರಾ ಇದೆ ನೋಡಿ ಸರ್, 2008 ಥರ್ಡ್ ಓನರ್ ಆಗಿದೆ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ, ಬರೀ 1,60,000 ರೂಪಾಯಿ ಸರ್. 1,60,000 2008 ಮಾಡಲು ವಿತ್ ಮ್ಯಾಗ್ ಗೀಗೆಲ್ಲ ಬರತಕ್ಕಂಥ ವೆಹಿಕಲ್ ಸ್ಯಾಂಟ್ರೋ ಸಿಗ್ತಾ ಇದೆ ನೋಡಿ.
ನೆಕ್ಸ್ಟ್ ಸರ್ ಇನ್ನೊಂದು ಟಾಟಾ ಜೆಸ್ಟ್ ಇದೆ ನೋಡಿ ಸರ್ ಯೆಲ್ಲೋ ಬೋರ್ಡ್ ಅಲ್ಲಿ ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದೀವಿ ಸರ್ ಬರೀ 2 ಲಕ್ಷಕ್ಕೆ 2016 ಯೆಲ್ಲೋ ಬೋರ್ಡ್ ಟಾಟಾ ಜೆಸ್ಟ್ ಸರ್. ಓಕೆ 16 ಮಾಡಲು 2 ಲಕ್ಷಕ್ಕೆ ಸಿಗುತ್ತೆ. ಡೀಸೆಲ್ ವೆಹಿಕಲ್ ಅಲ್ಲ? ಡೀಸೆಲ್ ವೆಹಿಕಲ್. ಓಕೆ ನೆಕ್ಸ್ಟ್ ಇದು ಸರ್ ಇನ್ನೊಂದು ಫೋರ್ಡ್ ಫಿಗೋ ಟೈಟಾನಿಯಂ ಇದೆ ಸರ್ 2014 ಥರ್ಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್ 1,75,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ. 1,75,000ಕ್ಕೆ 14 ಮಾಡಲ 14 ಮಾಡೆಲ್ ಫೋರ್ಡ್ ಫಿಗೋ ಫೈನಲ್ ಮಾಡ್ಕೊಡೋಣ. ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಡೀಸೆಲ್ ವೇರಿಯಂಟ್ ಟೈಟಾನಿಯಂ ಸರ್. ಡೀಸೆಲ್ ಟೈಟಾನಿಯಂ ವಿತ್ ಮ್ಯಾಗಿಗೆಲ್ಲ ಬರುತ್ತೆ ಸರ್. ವರ್ಣ ಇದೆ ನೋಡಿ ಸರ್ 2008 ಸಿಂಗಲ್ ಓನರ್ ಆಗಿದೆ ಸರ್ 1,65,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಡೀಸೆಲ್ ವೇರಿಯಂಟ್. ಓಕೆ ಡೀಸೆಲ್ ವೇರಿಯಂಟ್ 1,65,000ಕ್ಕೆ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಸರ್ 1,65,000 ಓನ್ಲಿ ಸರ್ 1,65,000 ತಗೊಂಬನ್ನಿ ವರ್ಣ ವೆಹಿಕಲ್ ತಗೊಂಡು ಹೋಗ್ತಾ ಇರಿ ಸರ್. ಹಾಗೆ ಹೋಂಡಾ ಸಿಟಿ ಕೂಡ ಇದೆ ಸರ್. ಹೋಂಡಾ ಸಿಟಿ ಐಡಿ ಟೆಕ್ ಸರ್ 2014 ಸಿಂಗಲ್ ಓನರ್ ಸರ್ ಐಡಿ ಟೆಕ್ ಇದು ಡೀಸೆಲ್ ವೇರಿಯಂಟ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್ 4,75,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಓಕೆ 4,75,000ಕ್ಕೆ ಡೀಸೆಲ್, ಅದರಲ್ಲೂ ನಿಮ್ಗೆ ಹೋಂಡಾ ಸಿಟಿ ಸಿಗ್ತಾ ಇದೆ ನೋಡಿ ಸರ್. 2003 ವ್ಯಾಗನರ್ ಇದೆ ಸರ್. ವ್ಯಾಗನರ್ LXi ಸರ್ ಗಾಡಿ ಬೊಂಬಾಟ್ ಆಗಿದೆ. 2003 ಸೆಕೆಂಡ್ ಓನರ್ ಆಗಿದೆ. ಫ್ರೆಶ್ FC ಇದೆ ಸರ್. ಬರೀ 1,10,000ಕ್ಕೆ ಕೊಟ್ಬೇಡ ಸರ್. 1,10,000 1,10,000 ಓನ್ಲಿ ಸರ್. ಕ್ವಿಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಕ್ವಿಡ್ ಕ್ಲೈಂಬರ್ ಇದೆ ಸರ್ 2017 ಸೆಕೆಂಡ್ ಓನರ್ ಆಗಿದೆ ಸರ್ 2,85,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 2,85,000ಕ್ಕೆ ಆಟೋಮೆಟಿಕ್ ಕ್ವಿಡ್ ಸಿಗ್ತಾ ಇದೆ. ಕ್ಲೈಂಬರ್ ಅದರಲ್ಲೂ 1 ಲೀಟರ್ ಇಂಜಿನ್ ಬರುತ್ತೆ. ನೆಕ್ಸ್ಟ್ ಇದು ಸರ್ ಹೋಂಡಾ ಸಿಟಿ ಇದೆ ನೋಡಿ ಸರ್. ಶೋರೂಮ್ ಕಂಡೀಷನ್ ಇದೆ ಸರ್ ಗಾಡಿ 2008 ಸೆಕೆಂಡ್ ಓನರ್ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಬರೀ 2,10,000ಕ್ಕೆ ಸರ್. 2,10,000ಕ್ಕೆ ವಿತ್ ಮ್ಯಾಗ್ವಿಲ್ ಇರ್ತಕ್ಕಂಥ ಹೋಂಡಾ ಸಿಟಿ ZX ಹೇಳಿ ಸರ್. ಸ್ವಿಫ್ಟ್ ZXi ಇದೆ ಸರ್ 2016 ಸೆಕೆಂಡ್ ಓನರ್ ಆಗಿದೆ. ಪೆಟ್ರೋಲ್ ಟಾಪ್ ಎಂಡ್ ಗಾಡಿ ಸರ್. ಸ್ವಿಫ್ಟ್ ZXi ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್ 4,65,000 ತಗೊಂಬನ್ನಿ ಸರ್. 4,65,000ಕ್ಕೆ 16 ಮಾಡಲು 4,65,000ಗೆ ಸರ್ 16 ಮಾಡೆಲ್ ಸೆಕೆಂಡ್ ಓನರ್ ಆಗಿರೋ ಸ್ವಿಫ್ಟ್ ZXi ಪೆಟ್ರೋಲ್ ಗಾಡಿ ಸರ್. ಓಕೆ ZXi ವಿತ್ ಮ್ಯಾಗ್ ಈಗೆಲ್ಲ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಚೆನ್ನಾಗಿದೆ ಗಾಡಿ ಕೂಡ ಸರ್. ಲಂಬೋರ್ಗಿನಿ ಸ್ಟೈಲ್ ಅಲ್ಲೇ ಇದೆ ನೋಡಿ ಸರ್ 2014 ಥರ್ಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್. ಮಾರುತಿ ಸುಜುಕಿ ಸಿಯಾಜೋ ಬೆಸ್ಟ್ ವೆಹಿಕಲ್ ಸರ್. ಸ್ಮೂತ್ ಇದೆ, ಇಂಜಿನ್ ಸ್ಮೂತ್ ಆಗಿದೆ. ಡ್ರೈವರ್ಗೆ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಬರೀ 3,75,000ಕ್ಕೆ ಸರ್. ಏನ್ ಮಾಡ್ಲು 3,75,000 2014 ಥರ್ಡ್ ಓನರ್ ಆಗಿರೋ ಸಿಯಾಸ್ ನಿಮ್ ಕಣ್ಮುಂದೆ ಸರ್. ಓಕೆ 14 ಮಾಡಲು 3,75,000 ಸಿಯಾಸ್ ಸಿಗ್ತಾ ಇದೆ ವಿತ್ ಮ್ಯಾಗ್ ಗೀಗ ಎಲ್ಲ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಹಾಗೆ ಸ್ಪಾಯ್ಲರ್ ಕೂಡ ಇದೆ. ಪೆಟ್ರೋಲ್ ಅಲ್ಲಿ ಟಾಪ್ ಎಂಡ್ ಗಾಡಿ ಸರ್. ಓಕೆ ಟಾಪ್ ಎಂಡ್ ವೆಹಿಕಲ್ ಸಿಗ್ತಾ ಇದೆ ನಿಮಗೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಹಾಗೆ ಅದೇ ಪ್ರೈಸ್ ಅಲ್ಲಿ ನೋಡಿ ಸರ್ ಸ್ವಿಫ್ಟ್ ಇದೆ ಸರ್. ಸ್ವಿಫ್ಟ್ 3,75,000 ಸ್ವಿಫ್ಟ್ VDI ಸರ್ 2014 ಥರ್ಡ್ ಓನರ್ ಆಗಿದೆ. ಡೀಸೆಲ್ ವೆಹಿಕಲ್ ಮಿಡ್ಲ್ ವರ್ಷನ್ VDI ಸರ್ 3,75,000 ಸರ್. ಓಕೆ ಡೀಸೆಲ್ ವೆಹಿಕಲ್ 3,75,000ಕ್ಕೆ ಸ್ವಿಫ್ಟ್ ಸಿಗ್ತಾ ಇದೆ ಸರ್. ಸ್ವಿಫ್ಟ್ ಗಳ ಸುಗ್ಗಿ ಸರ್. ಅದು NXO ಕಾರ್ ನಲ್ಲಿ 2023 ಆಪಲ್ ಶೇಪ್ ಅಲ್ಲಿ ಇರೋ ಗಾಡಿ ಸರ್. ಯೆಲ್ಲೋ ಬೋರ್ಡ್ ಗಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಸ್ವಿಫ್ಟ್ VXi ಸರ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 4,65,000ಕ್ಕೆ ಫೈನಲ್ ಮಾಡ್ಕೊಂಡು 4,65,000ಕ್ಕೆ 23 4,65,000ಗೆ ಕೊಡ್ತಾ ಇದೀವಿ ಸರ್. 2016 ಸೆಕೆಂಡ್ ಓನರ್ ಬೇಕಾ ಇಲ್ಲ 2023 ಸಿಂಗಲ್ ಓನರ್ ಬೇಕಾ? ಓಕೆ ಯೆಲ್ಲೋ ಬೋರ್ಡ್ ತಗೊಂಡೋಗ್ಬಿಡಿ ಸರ್ 4,65,000 4,65,000ಕ್ಕೆ 2023 ಮಾಡೆಲ್ ಸಿಗ್ತಾ ಇದೆ. ಓಕೆ ಸ್ವಿಫ್ಟ್ ಆಪಲ್ ಶೇಪ್ ಸಿಗುತ್ತೆ ನೋಡಿ. ಹಾಗೆ ನಮ್ಮ ಹತ್ರ ಒಂದು ETS ಕೂಡ ಇದೆ ಸರ್. ETS GT ಸರ್ 2012 ಸೆಕೆಂಡ್ ಓನರ್ ಆಗಿದೆ. ಟೊಯೋಟಾ ETS GT ಮೈಲೇಜ್ ಬೆಸ್ಟ್ ವೆಹಿಕಲ್ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 3 ಲಕ್ಷಕ್ಕೆ ಸರ್. 3 ಲಕ್ಷಕ್ಕೆ ಡೀಸೆಲ್ 3 ಲಕ್ಷಕ್ಕೆ ಡೀಸೆಲ್ ETS ಸರ್. ಟೊಯೋಟಾ ETS ಮೈಲೇಜ್ ಅಲ್ಲಿ ಹೇಳ್ಬೇಕಾ ಸರ್? ETS ಗೆ ಯಾರಾದ್ರೂ ಕಂಪೇರ್ ಮಾಡೋರಿದಾರ ಸರ್? ಓಕೆ ಕಾಂಪೀಟ್ ಮಾಡಕ್ಕೆ ಆಗಲ್ಲ. ಲೆದರ್ ಎಲ್ಲ ಇದೆ ನೋಡಬಹುದು. ಈವನ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇರತಕ್ಕಂತ ವೆಹಿಕಲ್. ಟೈರ್ ಪ್ರೊಫೈಲ್ ಆಲ್ಮೋಸ್ಟ್ ಒಂದು 60% ಇದೆ. ಹಾಗೆ ಇನ್ನೊಂದು ಯೆಲ್ಲೋ ಬೋರ್ಡ್ ಅಲ್ಲಿ ಫೋರ್ಡ್ ಆಸ್ಪೈರ್ ಇದೆ ಸರ್ ನಿಮ್ ಕಣ್ಮುಂದೆ. 2017 ಸೆಕೆಂಡ್ ಓನರ್ ಆಗಿದೆ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್ 2,50,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 17 ಮಾಡಲು 2.5 ಲಕ್ಷಕ್ಕೆ 17 ಮಾಡೆಲ್ 2.5 ಲಕ್ಷಕ್ಕೆ ಯೆಲ್ಲೋ ಬೋರ್ಡ್ ಗಾಡಿ ಸರ್. ದುಡ್ಡು ಕೊಡ್ತಿನವ್ರಿಗೆ ಬೆಸ್ಟ್ ಆಗಿ ಆಗ್ಬಿಡ್ಲಿ ಸರ್. ಓನರ್ ಸೆಕೆಂಡ್ ಓನರ್ ಡೀಸೆಲ್ ಸರ್. ವ್ಯಾಗನರ್ ನೋಡಿ ಸರ್ 2006 4 ಓನರ್ ಆಗಿದೆ ಸರ್. 1,10,000 ಕೊಡ್ತೀನಿ ಸರ್. 1,10,000 1,10,000 ಓನ್ಲಿ ಸರ್. 2006 4 ಓನರ್ ಆಗಿರೋ ಬೆಸ್ಟ್ ವೆಹಿಕಲ್ ಸರ್. ಓಕೆ ನೆಕ್ಸ್ಟ್ ಸರ್ ಇನ್ನೊಂದು ಬ್ರೀಜಾ ಇದೆ ನೋಡಿ ಸರ್ ಆರೆಂಜ್ ರೆಡ್ ಅಲ್ಲಿ 2017 ಸಿಂಗಲ್ ಓನರ್ ಸರ್. ZDI ಸರ್ ಡೀಸೆಲ್ ಸರ್. ಟಾಪ್ ಎಂಡ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 7,50,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಮಾಡಲ್ ಏನಂದ್ರಿ? 2017 ಸಿಂಗಲ್ ಓನರ್ ಸರ್. 17 ಮಾಡಲ್ ಸಿಂಗಲ್ ಓನರ್ 7,50,000 ಸ್ಲೈಟ್ಲಿ 7.5 ಲಕ್ಷಕ್ಕೆ ಆಗುತ್ತೆ ನೆಗೋಷಿಯಬಲ್ ಕೂಡ ಸರ್. 2015 ಸಿಂಗಲ್ ಓನರ್ ನ್ಯಾನೋದಲ್ಲಿ ನೋಡ್ತಾ ಇದೀರಾ ಸರ್. ನ್ಯಾನೋದಲ್ಲಿ ಇದೆ ಸರ್ 2015 ಸಿಂಗಲ್ ಓನರ್ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ 1,65,000 ಫೈನಲ್ ಮಾಡ್ಕೊಡ್ತೀವಿ. 1,60,000ಕ್ಕೆ ಆಟೋಮೆಟಿಕ್, ಅದರಲ್ಲೂ ಸಿಂಗಲ್ ಓನರ್ ವೆಹಿಕಲ್. ಅದೇ ಮ್ಯಾನುವಲ್ ಬೇಕಾ ಸರ್? ಅದೇ ಬ್ರ್ಯಾಂಡ್ ಸರ್. 2015 ಸಿಂಗಲ್ ಓನರ್ ಸರ್. ಮನೆ ಹೊರಗಲ್ಲ ಸರ್,
ಮನೆ ಒಳಗೂ ಇಟ್ಕೋಬಹುದು. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಬರೀ 1,30,000 ರೂಪಾಯಿ ಸರ್. 1,30,000 ತಗೊಂಬನ್ನಿ ಸರ್. ನ್ಯಾನೋ ಟ್ವಿಸ್ಟ್ ತಗೊಂಡು ಹೋಗ್ತಾ ಇದ್ದೀನಿ. ನ್ಯಾನೋ ಟ್ವಿಸ್ಟ್ ಅದರಲ್ಲಿ ಟಾಪ್ ಎಂಡ್ ಸಿಗುತ್ತೆ ಸರ್. ವ್ಯಾಗನರ್ VXi ಇದೆ ನೋಡಿ ಸರ್, 2010 ಫ್ರೆಶ್ FC ಅಂಡ್ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಸರ್. 1,95,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1,95,000 ವ್ಯಾಗನರ್ 1,95,000 ಓನ್ಲಿ ಸರ್. ಸರ್ 2013 ಇಯಾನ್ ಇದೆ ಸರ್, ಬರೀ 1,60,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1,60,000 1,60,000 ಓನ್ಲಿ ಸರ್. ಓಕೆ 1,60,000 ಇಯಾನ್ ಸಿಗ್ತಾ ಇದೆ ನೋಡಿ. ಹಾಗೆ ನೆಕ್ಸ್ಟ್ ಇದು ಸರ್ ಸ್ವಿಫ್ಟ್ VDI ಇದೆ ನೋಡಿ ಸರ್, 2010 ಸೆಕೆಂಡ್ ಓನರ್ ಆಗಿದೆ ಸರ್. 2,85,000 ರೂಪಾಯಿಗೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. 2,85,000 ಡೀಸೆಲ್ ವೆಹಿಕಲ್. 2,85,000ಗೆ 2010 ಸೆಕೆಂಡ್ ಓನರ್ ಆಗಿರೋ ಸ್ವಿಫ್ಟ್ VDI ಡೀಸೆಲ್ ಗಾಡಿ ಸರ್. i10 ಸರ್ i10 ಸ್ಪೋರ್ಟ್ಸ್ ಸರ್, 2010 CNG ವಿತ್ ಪೆಟ್ರೋಲ್ ಸರ್. ಗಾಡಿ ಬೊಂಬಾಟ್ ಆಗಿದೆ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್, ಬರೀ 1,80,000 ಸರ್. 1,80,000 CNG ಸಮೇತ ಬರ್ತಕ್ಕಂಥ i10 ಸಿಗುತ್ತೆ ನೋಡಿ. ಅದು i10 ಸ್ಪೋರ್ಟ್ಸ್ ಸರ್. i10 ಸ್ಪೋರ್ಟ್ಸ್ ಮ್ಯಾಗ್ನನು ಅಲ್ಲ, ಎರಾನೋ ಅಲ್ಲ, ಇದು ಮಿಡ್ ವೇರಿಯಂಟ್ ಬರುತ್ತೆ ಸ್ಪೋರ್ಟ್ಸ್. ಹಾಗೆ ಸರ್ ಇನ್ನೊಂದು ಎ ಸ್ಟಾರ್ ಇದೆ ನೋಡಿ ಸರ್, ಮಾರುತಿ ಸುಜುಕಿಯಲ್ಲಿ ಎ ಸ್ಟಾರ್ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನೋಡ್ತಾ ಇದೀರಾ ಸರ್. 1,75,000ಗೆ ಫ್ರೆಶ್ FC ಮಾಡ್ಕೊಡ್ತಾ ಇದೀವಿ ಸರ್. 2010 ಸೆಕೆಂಡ್ ಓನರ್. 2010 1,75,000 1,75,000 ರೂಪಾಯಿಗೆ ಫ್ರೆಶ್ FC ಮಾಡ್ಕೊಂಡು ಫ್ರೆಶ್ FC ಸಿಗುತ್ತೆ. ಹಾಗೆ ನೆಕ್ಸ್ಟ್ ಇದು ಟಾಟಾ ಟಾಟಾ ಟಿಯಾಗೋ ಇದೆ, 2016 ಸಿಂಗಲ್ ಓನರ್ ಸರ್. 3,60,000 ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್. 16 ಮಾಡಲ್ ಸಿಂಗಲ್ ಓನರ್ 3,60,000. 16 ಮಾಡಲ್ ಸಿಂಗಲ್ ಓನರ್ ಸರ್. ಟಾಟಾ ಟಿಯಾಗೋ ಕ್ವಾರ್ಟರ್ ಜೆಟ್ ಇಂಜಿನ್ ಸರ್. ಸ್ವಿಫ್ಟ್ ಇಂಜಿನ್ ಈ ಇಂಜಿನ್ ಸೇಮ್ ಆಗಿರುತ್ತೆ ಸರ್. ಓಕೆ 3,60,000. ನೆಕ್ಸ್ಟ್ ಇದು ಸರ್ ಎರ್ಟಿಗಾ ಇದೆ ನೋಡಿ ಸರ್, 7 ಸೀಟರ್ ಗಾಡಿ ಎರ್ಟಿಗಾ VXi ಸರ್, 2012 ಸೆಕೆಂಡ್ ಓನರ್ ಸರ್. 4,50,000 ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್. 4,50,000 4,50,000ಗೆ ಎರ್ಟಿಗಾ ವೈಟ್ ಕಲರ್ VXi ತಗೊಂಡು ಹೋಗ್ತಾ ಇರಿ ಸರ್. ಓಕೆ ನೆಕ್ಸ್ಟ್ ಇದು ಸರ್ ಆಲ್ಟೋ 800 ಇದೆ ಸರ್, 2016 ಸಿಂಗಲ್ ಓನರ್ ಸರ್. 2,65,000 ರೂಪಾಯಿಗೆ ಫೈನಲ್ ಆಗುತ್ತೆ. 2,65,000 ಸಿಂಗಲ್ ಓನರ್ ಆಲ್ಟೋ 800. ಲೋನ್ ಬೇಕಂದ್ರೆ ಲೋನ್ ಕೂಡ ಆಗುತ್ತೆ ಈ ಗಾಡಿಗೆ. 100% ಸರ್. i10 ಬ್ಲಾಕ್ ಕಲರ್ ಸರ್ i10 ಎರಾ ಸರ್, 2010 ಸೆಕೆಂಡ್ ಓನರ್ ಆಗಿದೆ. ಗಾಡಿ ಬೊಂಬಾಟ್ ಆಗಿದೆ. ಫ್ರೆಶ್ FC ಕೂಡ ಮಾಡ್ಕೊಡ್ತೀವಿ ಸರ್. ಬರೀ 2,00,000ಕ್ಕೆ ರೌಂಡ್ ಫಿಗರ್ ಮಾಡ್ಕೊಡ್ತೀನಿ ಸರ್. 2,00,000 ಈ ಗಾಡಿ ಆಗುತ್ತೆ ನೋಡಿ. i10 ಜಸ್ಟ್ 2,00,000 ಆಗುತ್ತೆ. ಓಕೆ ಗ್ರ್ಯಾಂಡ್ i10 ಕೂಡ ಇದೆ ಸರ್. ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ಸರ್, ಇದು 2014 ಸೆಕೆಂಡ್ ಓನರ್ ಸರ್. 3,20,000ಕ್ಕೆ ಮಾಡ್ಕೊಡ್ತೀನಿ. 3,20,000 14 ಮಾಡಲು 3,20,000ಕ್ಕೆ ಮಾಡ್ಕೊಳ್ಳೋಣ ಸರ್. 2014 ಸೆಕೆಂಡ್ ಓನರ್ ಆಗಿರೋ ಗಾಡಿ ಸರ್. ಓಕೆ ಸೂಪರ್. ನೆಕ್ಸ್ಟ್ ವ್ಯಾಗನರ್ ಸರ್. ವ್ಯಾಗನರ್ ಇದೆ ಸರ್, ವ್ಯಾಗನರ್ ಆಟೋಮೆಟಿಕ್ ಸರ್, 2019 ಸೆಕೆಂಡ್ ಓನರ್ ಸರ್. ಟಾಪ್ ಎಂಡ್ ಗಾಡಿ ಸರ್, ತುಂಬಾ ಚೆನ್ನಾಗಿದೆ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್. 3,80,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 3,80,000 ವ್ಯಾಗನರ್. 3,80,000ಗೆ ವ್ಯಾಗನರ್ VXi ಸರ್, ಬೊಂಬಾಟ್ ಆಗಿದೆ ಗಾಡಿ ಸರ್. ಓಕೆ ನೆಕ್ಸ್ಟ್ ಇದು ಸರ್ ಇನ್ನೊಂದು ಗಾಡಿ ಇದೆ ನೋಡಿ ಸರ್, ಚವರ್ಲೆಟ್ ಬೀಟ್ 2014 ಸರ್, ಸಿಂಗಲ್ ಓನರ್ ಆಗಿದೆ. ಬೆಸ್ಟ್ ವೆಹಿಕಲ್ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 1,65,000 ರೂಪಾಯಿಗೆ ಪೆಟ್ರೋಲ್ ವೇರಿಯಂಟ್ ಸರ್. 14 ಮಾಡಲು ಆಲ್ಟೋ ಕೇಟನ್ ಸರ್. ಆಲ್ಟೋ ಕೇಟನ್ ಅಲ್ಲಿ VXi ಸರ್, 2017 ಸೆಕೆಂಡ್ ಓನರ್ ಆಗಿದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 2,80,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ. 2,80,000 ಆಲ್ಟೋ ಕೇಟನ್ 17 ಮಾಡಲ್ ಸಿಗ್ತಾರೆ. ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್, ಸಿಂಗಲ್ ಅಲ್ಲ ಸಾರಿ ಸರ್, 2017 ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಹಾಗೆ ನಿಮಗೆ ಆಲ್ಟೋ 800 ಅಲ್ಲಿ 2019 ಸಿಂಗಲ್ ಓನರ್ ಆಗಿರೋ ಒಂದು ಬೆಸ್ಟ್ ವೆಹಿಕಲ್ ಇದೆ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಬರೀ 2,65,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ. 2,65,000 19 ಮಾಡಲ್ 2,65,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2019 ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಅದರಲ್ಲೂ ಒಳ್ಳೆ ಪ್ರೈಸ್. ನೆಕ್ಸ್ಟ್ ಇದು ಓಮಿನಿ ಸರ್. ಓಮಿನಿ ಸರ್, 5 ಸೀಟರ್ ಗಾಡಿ ಸರ್, 2007 ಸೆಕೆಂಡ್ ಓನರ್ ಆಗಿದೆ. ಫ್ರೆಶ್ FC ಕೂಡ ಮಾಡ್ಕೊಡ್ತೀವಿ ಸರ್. ಫ್ರೆಶ್ FC ಅಂಡ್ ಇನ್ಶೂರೆನ್ಸ್ ಮಾಡ್ಕೊಡ್ತಾ ಇದೀವಿ ಬರೀ 1,50,000ಕ್ಕೆ ಸರ್. 1,50,000 ಓಮಿನಿ. 1,50,000ಕ್ಕೆ ಓಮಿನಿ ಸರ್. ಶೋರೂಮ್ ಟೆಸ್ಟ್ ಅಲ್ಲಿ ಇರೋ ಗಾಡಿ ಸರ್. ಗಾಡಿ ಬೊಂಬಾಟ್ ಆಗಿದೆ. ಗಾಡಿ ಸೂಪರ್ ಆಗಿದೆ ಸರ್. ಟಾಟಾ ಇಂಡಿಗೋ ಮಾನ್ಸಾ ಸರ್, ಪೆಟ್ರೋಲ್ ಯಾರು ಇಂಡಿಗೋ ಮಾನ್ಸಾ ನೋಡ್ತಾ ಇದ್ದೀರಾ ಸರ್, 2011 ಸಿಂಗಲ್ ಓನರ್ ಗಾಡಿ ಇದೆ ಸರ್. ಬರೀ 1,55,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ. 1,55,000 ಸಿಂಗಲ್ ಓನರ್. 1,55,000ಗೆ ಇಂಡಿಗೋ ಮಾನ್ಸಾ ಸರ್, ನಿಮ್ ಕಣ್ ಮುಂದೆ. ಓಕೆ ಹಾಗೆ ಕ್ವಿಡ್ ಇದೆ ನೋಡಬಹುದು ಸರ್. ಕ್ವಿಡ್ ಸಿಲ್ವರ್ ಕಲರ್ ಇದೆ ನೋಡಿ ಸರ್, 2016 ಸಿಂಗಲ್ ಓನರ್ ಸರ್. ಓಡಿದ್ದು ಕಮ್ಮಿ ಇದೆ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್. ಬರೀ 2,50,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ. 2,50,000 ಸಿಂಗಲ್ ಓನರ್. 2,50,000ಕ್ಕೆ ಕ್ವಿಡ್ ಫೈನಲ್ ಮಾಡ್ಕೊಡ್ತೀನಿ ಸರ್. 2016 ಸಿಂಗಲ್ ಓನರ್ ಸರ್. ಓಮಿನಿ ಯೆಲ್ಲೋ ಬೋರ್ಡ್ ಇದೆ ನೋಡಿ ಸರ್, 2,45,000 ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್. 2016 ಸಿಂಗಲ್ ಓನರ್ ಆಗಿರೋ ಓಮಿನಿ ಯೆಲ್ಲೋ ಬೋರ್ಡ್ ಗಾಡಿ ಸರ್. 2,45,000 2,45,000ಗೆ ಯೆಲ್ಲೋ ಬೋರ್ಡ್ ಗಾಡಿ ಸರ್. ದೊಡ್ಕೊಂಡು ತಿನ್ನೋರು ಆರಾಮಾಗಿ NXO ಕಾರ್ ಹೆಸರು ಹೇಳ್ಕೊಂಡು ತಿನ್ಕೊಳ್ಳಿ ಸರ್. ಓಕೆ i10 ಸರ್. i10 ಎರಾ ಸರ್, 2009 ಸೆಕೆಂಡ್ ಓನರ್ ಆಗಿದೆ ಸರ್. 2,00,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ವಿತ್ ಫ್ರೆಶ್ FC ಕೊಡ್ತೀನಿ, ಫ್ರೆಶ್ ಇನ್ಶೂರೆನ್ಸ್ ಕೊಡ್ತೀನಿ ಸರ್. ಓಕೆ 2,00,000 ಸರ್. ಫೋರ್ಡ್ ಫಿಗೋ ಇದೆ ನೋಡಿ ಸರ್, 2010 ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್ ಅಲ್ಲಿ ಸರ್, ಟೈಟಾನಿಯಂ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಬರೀ 1,00,000ಕ್ಕೆ ಸರ್. 1,00,000 ಆಗುತ್ತೆ ಡೀಸೆಲ್ ವೆಹಿಕಲ್. 1,00,000ಕ್ಕೆ ಸ್ಟಾಕ್ ಕ್ಲಿಯರೆನ್ಸ್ ಆಗ್ಬೇಕು ಸರ್, ತಗೊಂಡು ಹೋಗಿ ಸರ್.